ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕೂಲರ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅಂದರೆ ಇವಾಗ ಬೇಸಿಗೆ ಟೈಮಲ್ಲಿ ಕೂಲರ್ ಹೆಂಗಾಗ್ತದಂತಂದ್ರೆ ಸ್ಮೆಲ್ ಆಗ್ತದಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಬೇಸಿಗೆ ಟೈಮಲ್ಲಿ ನೀರು ತುಂಬ್ತೀವಿ, ಅದು ಚೆನ್ನಾಗಿ ಕ್ಲೀನ್ ಮಾಡಲ್ಲ, ಏನಿಲ್ಲ, ಅದು ಏನಾಗ್ತದ ಒಂಥರ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗ್ತದ. ನಮ್ಮದು ಹಂಗೆ ಆಗ್ತಿತ್ತು. ಅದಕ್ಕೆ ನಾವು ಯಾವ ಥರ ಒಂದು ಕ್ಲೀನ್ ಮಾಡಿ ಏನು ಹಾಕ್ತೀವಿ ಅದಕ್ಕೆ ಒಂದು ಇದು ಹಾಕಬೇಕು. ಅದು ಏನಂತ ಏನೋ ಒಂದು ಸೀಕ್ರೆಟ್ ಅದ, ಅದು ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಅದನ್ನು ಯಾವ ಥರ ಬಿಚ್ಚೋದು, ಯಾವ ಥರ ತೊಳೆಯೋದು ಅಂತ ತೋರಿಸ್ತೀನಿ. ಇವಾಗ ನೋಡ್ರಿ, ಇದು ಬ್ಯಾಕ್ ಸೈಡು, ಇದು ಒಂದು ಕಡೆ ಓಪನ್ ಕ್ಲೋಸ್ ಅಂತ ಎರಡದ. ಒಂದು ಆಲ್ರೆಡಿ ಓಪನ್ ಮಾಡಿ ನಾನು ನೀರೆಲ್ಲ ತೆಗೆದು ಇಟ್ಟಿದ್ದೀನಿ. ಸ್ವಲ್ಪ ಒರೆಸ್ಬೇಕು ನೋಡಿರಿ. ಈ ಥರ ತೆಗೆದು ಇಲ್ಲೆಲ್ಲ ಧೂಳೆಲ್ಲ ಕೂತಿರ್ತದ, ಅದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು. ಆದಷ್ಟು 2 ದಿವಸಕ್ಕಿಲ್ಲ 3 ದಿವ್ಸಕ್ಕೆ ಒಂದ್ಸಲನಾದರೂ ನೀರು ಚೇಂಜ್ ಮಾಡಲೇಬೇಕಾಗ್ತದ. ನೋಡಿರಿ, ಒಳಗಡೆ ಈ ಥರ ಇರ್ತದ, ಹಿಂದ್ಗಡೆ ನಮಗೆ ತೆಗಿಯೋಕ್ಕೆ ಮುಚ್ಚೋಕ್ಕೆಲ್ಲ ಎಲ್ಲ ಕಡೆನೂ ಓಪನ್ ಮಾಡೋ ಹಂಗಿರ್ತದ. ಅದನ್ನೆಲ್ಲ ತೆಗೆದು ಎಲ್ಲ ಸ್ವಚ್ಛ ಮಾಡಬೇಕು. ಆದಷ್ಟು ಒಂದು 2 ದಿವಸಕ್ಕೆ 3 ದಿವಸಕ್ಕೆ ಚೆಂದಾಗಿ ತೊಳಿರಿ. ಇವಾಗ ನಾನು ಆಲ್ರೆಡಿ ಎಲ್ಲ ನೀರೆಲ್ಲ ತೆಗೆದುಬಿಟ್ಟಿನಿ. ಆದರೂ ಇದು ಭಾಳ ವರ್ಷನೇ ಆಯಿತು ನಾವು ಇದು ತೊಗೊಂಡು. ಅವಾಗವಾಗ ತೊಳಿತಾ ಇರ್ತಾರೆ. ಇವತ್ತು ಸದ್ಯಕ್ಕೆ ನಾನು ಫುಲ್ ಡೀಪ್ ಕ್ಲೀನ್ ಮಾಡೀನಿ, ಎಲ್ಲ ನೀರೆಲ್ಲ ತೆಗೆದು ರೆಡಿ ಮಾಡಿ ಇಟ್ಟೀನಿ. ಇದಕ್ಕೆ ನೀರು ಹಾಕಬೇಕು. ಅಂದ್ರೆ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಬೋರ್ ನೀರವಲ್ಲ, ಅದಕ್ಕೋಸ್ಕರ ಆ ಥರ ಎಲ್ಲ ಸೈಡಿಗೆ ಕಪ್ ಕೂತ್ಬಿಟ್ಟದ ನೋಡಿ. ಈ ಥರ ಇರ್ತದೆ ಫುಲ್ಲು ಹಿಂದ್ಗಡೆ. ಇದು ಫ್ಯಾನು ಮುಂದ್ಗಡೆ ತಿರುಗುತ್ತಲ್ಲ, ಆ ಫ್ಯಾನು ನಾನು ಬಿಚ್ಚಿರೋದು ಹಿಂದ್ಗಡೆ ಮಗ್ಲು ಬಿಚ್ಚೀನಿ ನೋಡಿರಿ. ಈ ಥರ ಸೈಡಿಗೂ ಬಿಚ್ಕೊಂಡು ಅವಾಗವಾಗ ತೊಳೆದು ಇಟ್ಕೋಬೇಕು. ಇವಾಗ ಫುಲ್ ಎಲ್ಲ ನೀರೆಲ್ಲ ತೆಗೆದು ನಾನು ತೊಳೆದು ಇಟ್ಕೊಂಡಿನಿ. ಇವಾಗ ಸ್ವಲ್ಪ ಅಲ್ಲಿ ಏನು ಧೂಳು ಕೂತಿರ್ತದಲ್ಲ, ಅದನ್ನ ಅವಾಗವಾಗ ಒರೆಸ್ತಾ ಇರಬೇಕು. ಇಲ್ಲಾಂದ್ರೆ ಆನ್ ಮಾಡಿದ ತಕ್ಷಣವೇ ಎಲ್ಲ ಧೂಳು ಆಚೆ ಬಂದುಬಿಡ್ತದ. ಅದಕ್ಕಾಗಿ ಎಲ್ಲ ಚೆನ್ನಾಗಿ ಸ್ವಚ್ಛ ಮಾಡಿ ಇಟ್ಕೋಬೇಕು. ಇವಾಗ ಹೊಸದು ಇರ್ತಲ್ಲ, ಅಷ್ಟೊಂದೇನು ವಾಸನೆ ಬರಲ್ಲ. ಹಳೆ ಕೂಲರ್ ಏನಾಗ್ತಾವಂದ್ರೆ ಸ್ವಲ್ಪ ವಾಸನೆ ಬರ್ತಿರ್ತವ. ಇದು ನೋಡಿರಿ, ಇಲ್ಲಿನೂ ನೀರು ಹಾಕ್ಬೋದು. ನಾವು ಓಪನ್ ಮಾಡ್ದೇ ತೊಳಿಲಿಕ್ಕಿನ ಮುಂಚೆನೇ ನಾವು ಇಲ್ಲಿಂದನೂ ನೀರು ಹಾಕ್ಬೋದು. ಈ ಥರ ಇರ್ತದೆ ನೋಡಿರಿ ಮುಂದ್ಗಡೆ, ಅದರೊಳಗಿಂದನೇ ನೀರು ಹಾಕಬೇಕು. ನೋಡಿರಿ, ಇಲ್ಲಿ ಕೆಳಗಡೆ ಏನದಂದ್ರೆ ಇಷ್ಟುದ್ದ ಲೈನ್ ಕೊಟ್ಟಿರ್ತಾರೆ. ಅಂದ್ರೆ ನೀರು ಇಷ್ಟು ತುಂಬಬೇಕು ಅಂತೇಳಿ. ನೀರು ಅಷ್ಟು ತುಂಬಲಿಲ್ಲ ಅಂದ್ರೂ ಸ್ವಲ್ಪ ಜಾಸ್ತಿನೇ ತುಂಬೋದು. ಮೇಲ್ಗಡೆ ಇಷ್ಟು ಇದು ತುಂಬಬೇಕು. ನಮ್ಮದು ನೋಡಿರಿ ಟರ್ಬೋ ಕೂಲ್ ಅಂತ, ಅದು ಅಷ್ಟು ತುಂಬಬೇಕು ನೋಡಿರಿ. ಈ ಥರ ಇದು ಕೂಲರು. ಇದು ಆನು ಆಫು ಇವೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತದೆ. ಇದು ಕೂಲ್ ಮಾಡೋದು, ಕೂಲ್ ಇರ್ತದೆ ನೋಡಿರಿ. ಇದು ಕೂಲು, ಸ್ವಿಂಗು, ಆಫು ಈ ಥರ ಎಲ್ಲ ಇರ್ತದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ಎಲ್ಲನೂ ಆಫ್ ಮಾಡಿಕೊಂಡು ಕ್ಲೀನ್ ಮಾಡಿ ನೀರು ತುಂಬಬೇಕಾಗ್ತದ. ಇವಾಗ ಇಲ್ಲೆಲ್ಲ ಈ ಥರ ಇಲ್ಲೆಲ್ಲ ಧೂಳು ಇರ್ತದೆ, ಅದನ್ನು ಯಾವಾಗಾದ್ರೂ ಮಾಡ್ಲಿಕ್ಕೆ ಆಗಲ್ಲ, ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಕಂಫರ್ಟ್ ಹಾಕಿ ಸದ್ಯಕ್ಕೆ ನಾನು ಇವಾಗ ವಾಸನೆ ಎಲ್ಲ ಬರ್ತಿರ್ತದಲ್ಲ, ಅವಾಗ ಏನು ಮಾಡಬೇಕು, ಮಾಡಿ ಒಂದು ಸ್ವಲ್ಪ ಕಂಫರ್ಟ್ ಹಾಕಿ, ಇಲ್ಲ ಶಾಂಪು ಹಾಕಿದ್ರೆ ನೀವು ಆದಷ್ಟು ಮನೇಲಿ ಯಾವ್ದಾದ್ರು ನಮ್ಮ ತಲೆಗೆ ಯೂಸ್ ಮಾಡ್ತೀವಲ್ಲ ಆ ಶಾಂಪು ಹಾಕಿದ್ರೆ ಒಂದು ಸ್ವಲ್ಪ ಸ್ಮೆಲ್ ಕಡಿಮೆ ಆಗುತ್ತಾ. ಇವಾಗ ನೋಡ್ರಿ ನಾನು ನೀರು ಬಿಟ್ಟಿನಿ. ನೀರು ಬಿಡಾತೀನಿ. ಕೆಳಗಡೆ ಇಲ್ಲಿ ಕೆಳಗೆ ಇದು ಹೊಲಸು ನೀರು ಹೋಗ್ಲಿಕ್ಕೆ ನೋಡ್ರಿ, ಅದನ್ನ ತರ ಇಟ್ಬಿಟ್ರಾಯ್ತು. ನೀರು ಏನಾದ್ರೂ ಇದ್ರೆ ಕ್ಲೀನ್ ಮಾಡ್ಕೊಲಿಕ್ಕೆ ಇದಾಗ್ತದೆ. ಆಲ್ಮೋಸ್ಟ್ ಅಂತಂದ್ರೆ ಹಂಗೇನು ನೀರು ಬಿಡ್ಲಿಕ್ಕತ್ತೀನಿ. ತೆಗೆದು ನೀರು ಇದನ್ನ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿ ಆಮೇಲೆ ನೀರು ಬಿಡ್ಬೇಕು ನೋಡ್ರಿ. ಈ ತರ ಇದು ಇವಾಗ ಪೈಪ್ ಹಾಕಿವಿ. ಇದು ಯಾಕೆ ಕಟ್ಟಿನ ಅಂತಂದ್ರೆ ಪಾಚಿ ಬರ್ತದಲ್ಲ, ಡೈರೆಕ್ಟ್ ಬೋರಿಂದ ಬರುತ್ತೆ ನೀರು. ಪಾಚಿ ಇದು ಬೋರ್ ನೀರು ಇರೋದ್ರಿಂದ ಮುಂದೆ ನೋಡ್ರಿ ಈ ತರ ಪೈಪಿಗೆ ಒಂದು ತೆಳುವಾದ ಜಾಸ್ತಿ ಹೊಲಸು ಆಗಂಗಿಲ್ಲ. ಈ ತರ ಬಿಟ್ಟು ಇವಾಗ ಆದಷ್ಟು ಏರ್ ಕೂಲರ್ನ ಕ್ಲೀನಾಗಿ ಇಟ್ಕೊಂಡ್ರೆ ಒಳ್ಳೇದು. ವಾಸನೆ ಅದು ಯಾಕಂದ್ರೆ 2 ದಿವಸ ಬಿಟ್ಟರೆ ಹೆಂಗಾಗ್ತದೆ, ನೀರು ಬಿಟ್ಟರೆ ಫಿಶಿಂಗ್ ವಾಸನೆ, ಪಾಚಿ ಅದೇನು ವಾಸನೆ ಥರ ಬರಂಗಿಲ್ಲ. ಆದಷ್ಟು ಕ್ಲೀನ್ ಮಾಡ್ಕೋತಾ ಇರಬೇಕು ನೋಡ್ರಿ. ಇವಾಗ ನಾನು ನೀರು ಬಿಟ್ಟಿನಿ ನೋಡ್ರಿ, ಇಲ್ಲಿ ಇಷ್ಟು ಬರ್ಲಿಕ್ಕತ್ತವ. ಆಲ್ಮೋಸ್ಟು ಇಲ್ಲಿ ಫುಲ್ಲು ಬಂದು ಒಂದು ಇಷ್ಟು ಬರೋವರೆಗೂ ನೀರು ತುಂಬಬೇಕು. ಜಾಸ್ತಿ ನೀರು ಆದರೆ ಏನಾಗ್ತದೆ, ಇಲ್ಲೆಲ್ಲ ಸೈಡಿಗೆ ಲೀಕೇಜ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಜಾಸ್ತಿ ಇದು ಫುಲ್ಲು ಏನು ಗೆರೆ ಕಾಣಿಸುತ್ತಲ್ಲ, ಇದು ತುಂಬಿ ಮ್ಯಾಲೆ ಒಂದು ಸ್ವಲ್ಪ ಇಷ್ಟು ಬರೋವರೆಗೂ ನೀರು ತುಂಬಬೇಕಾಗ್ತದೆ. ಒಳಗ್ಲಿಂದ ತೋರ್ಸತ್ತೀನಿ ನೋಡ್ರಿ, ಅಲ್ಲಿ ಅಷ್ಟು ತುಂಬಿದಲ್ಲ, ಫುಲ್ಲು ಒಂದು ಅರ್ಧ ಇಲ್ಲಿವರೆಗೂ ಇಷ್ಟು ಬರೋವರೆಗೂ ತುಂಬಬೇಕು. ಇದು ಭಾಳ ವರ್ಷನೇ ಆಯಿತು ತೊಗೊಂಡು, ಹಂಗಾಗಿ ಇಷ್ಟು
ಒಳಗೆಲ್ಲ ಅದು ಕಚ್ಕೊಂಡ್ಬಿಟ್ಟದ, ಅದು ಫುಲ್ ಕ್ಲೀನ್ ಆಗಂಗಿಲ್ಲ. ಭಾಳ ವರ್ಷನೇ ಆಯ್ತು ತೊಗೊಂಡು. ನೋಡಿರಿ ಸದ್ಯಕ್ಕೆ ತುಂಬ್ಲಿಕ್ಕತ್ತದ. ಇದು ವಾಸನೆ ಬರಬಾರ್ದು ಅಂತಂದ್ರೆ ನಾ ಹೇಳ್ದಂಗೆ ಮಾಡಿರಿ. ನೋಡಿರಿ ಇವಾಗ ಫುಲ್ಲು ನೀರು ತುಂಬಿ ನಾನು ಇವಾಗ ಇದನ್ನು ಪ್ಯಾಕ್ ಮಾಡಬೇಕು. ನೋಡಿರಿ ಈ ಥರ ಇರ್ತಲ್ಲ, ಇದನ್ನು ಒಂದು ಸೈಡು ಹಿಂಗೆ ಲಾಕ್ ಮಾಡೋದಿರ್ತದೆ. ನೋಡಿರಿ ಈ ಕಡೆ ಇದು ಕ್ಲೋಸ್, ಇದು ಓಪನು. ಇದು ಸ್ಟ್ರೈಟ್ ಮಾಡಿಬಿಟ್ರೆ ಜಾಸ್ತಿ ಅರ್ಧ ಲಾಕ್ ಹೋಗ್ತಾ, ಯಾಕಂದ್ರೆ ಡೈಲಿ ಓಪನ್ ಮಾಡಬೇಕಾಗುತ್ತಲ್ಲ, ಹಾಗಾಗಿ ಒಂದು ಸೈಡು ಕ್ಲೋಸ್ ಮಾಡಬೇಕು. ನೋಡಿರಿ ಈ ಥರ ಕ್ಲೋಸ್ ಮಾಡ್ಕೋಬೇಕು. ಇಷ್ಟೇ, ಫುಲ್ಲೂ ಮಾಡೋಕ್ಕೆ ಹೋಗ್ಬೇಡ್ರಿ, ಇಷ್ಟು ಮಾಡಿದ್ರೆ ಸಾಕಾಗ್ತದೆ. ಆಮೇಲೆ ಇವಾಗ ಫುಲ್ ಎಲ್ಲ ಕ್ಲೀನ್ ಆದಮೇಲೆ ನಾನು ಇದನ್ನು ನೋಡ್ರಿ ವ್ಯಾನಿಷ್ ಹಾಕ್ಲಿಕ್ಕತ್ತೀನಿ. ಯಾಕಪ್ಪ ಅಂತಂದ್ರೆ ವ್ಯಾನಿಷು ಅಥವಾ ಕಂಫರ್ಟು ಅಥವಾ ಶಾಂಪು ನಿಮ್ಮ ಮನೇಲಿ ಯಾವುದು ಇರ್ತದೋ ಅದನ್ನು ನೀವು ಸೈಡಲ್ಲಿ ಹಾಕಿದ್ರೆ ಈ ಫಿಶಿಂಗ್ ವಾಸನೆ ಅನ್ನೋದು ಕಡಿಮೆ ಆಗ್ತದೆ. ಆದಷ್ಟು ಘಮ ಘಮ ವಾಸನೆ ಬರ್ತದೆ. ಈ ವ್ಯಾನಿಷ್ ಹಾಕಬೇಕು. ವ್ಯಾನಿಷ್ ಇಲ್ಲ ಅಂದರೆ ಕಂಫರ್ಟ್ ಇಲ್ಲ ಅಂದರೆ ಶಾಂಪು, ತಲೆಗೆ ಹಚ್ಕೋತೀವಲ್ಲ ಅದೇ ಶಾಂಪೂನೇ ಹಾಕಿ ಯಾವಾಗಾರು ಒನ್ ಟೈಮ್ ಹಾಕ್ರಿ, ಆವಾಗ ವಾಸನೆ ಕಡಿಮೆ ಆಗುತ್ತೆ. ಇವಾಗ ನೋಡಿರಿ ನಾನು ಒಂದು ಸ್ವಲ್ಪನೇ ಒಂದೆರಡು ಹನಿಯನ್ನು ಆ ಕಡೆ ಮತ್ತು ಮೇಲೆ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಜಾಸ್ತಿನೂ ಹಾಕೋಕ್ಕೋಗಲ್ಲ, ಜಾಸ್ತಿನೂ ಹಾಕಿದ್ರೆ ಅದು ಫುಲ್ ಅದೇ ಸ್ಮೆಲ್ ಆಗಿಬಿಡುತ್ತೆ. ಅದಕ್ಕೆ ನೋಡಿರಿ ಇಲ್ಲಿ ಒಂದೆರಡು ಡ್ರಾಪು ಲೆಫ್ಟ್ ಟು ರೈಟು ಎರಡು ಸೈಡ್ ಇರ್ತದೆ. ನೀವು ಯಾವ ಸೈಡ್ ಬೇಕಾದ್ರೂ ಹಾಕ್ಕೋಬೋದು, ಡೈರೆಕ್ಟ್ ನೀರಿಗೆ ಬೇಕಾದರೂ ಹಾಕ್ಕೋಬೋದು. ನಾನು ಒಂದು ಸೈಡ್ ಹಾಕಿ ಇನ್ನೊಂದು ಸೈಡ್ ಏನಪ್ಪ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಏನು ಟಾಪಲ್ಲಿ ಇರ್ತದಲ್ಲ ಇಲ್ಲಿನೂ ಕೂಡ ಒಂದೆರಡು ಹನಿ ಹಾಕ್ತೀನಿ ಅಷ್ಟೇ. ನೋಡಿರಿ ಒಂದೆರಡು ಹನಿ ಹಾಕಿದ್ರೇ ಅದು ಚೆನ್ನಾಗಿ ಸ್ಮೆಲ್ ಬರ್ತದೆ. ಫುಲ್ಲು ಜಾಸ್ತಿನೂ ಹಾಕೋಕ್ಕೇನು ಹೋಗಬೇಡ್ರಿ, ಬರ್ರಿ ಅದೇ ವಾಸನೆ ಆದರೆ ಚೆನ್ನಾಗಿರಲ್ಲ. ಸದ್ಯಕ್ಕೆ ಆ ಕಡೆ ಮತ್ತು ಮೇಲ್ಗಡೆ ಒಂದು ಎರಡೆರಡು ಡ್ರಾಪ್ ಹಾಕ್ತೀನಿ ಅಷ್ಟೇ ನಾನು, ಆವಾಗ ವಾಸನೆ ಎಂಬುದು ಬರೋದಿಲ್ಲ. ಆಮೇಲೆ ಕ್ಲೀನಾಗಿ ಇರ್ತದೆ. ಹೆಂಗೆ ಅನ್ನಿಸ್ತು ಈ ವಿಡಿಯೋ? ಒಟ್ಟು ಫುಲ್ಲು ಡೀಟೇಲ್ಸಾಗಿ ಹೇಳಿ ನಾನು, ಫುಲ್ವರೆಗೂ ನೋಡಿರಿ. ಆಮೇಲೆ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇವಾಗ ನೋಡಿರಿ ನೀರು ಬಿಟ್ಟೆ ನಾನು, ಮೇಲ್ಗಡೆ ನೀರು ಇದು ಬಿಟ್ಕೊಂಡು ಇದು ಮಾಡಿದ್ರೆ ಕ್ಲೀನಾಗಿ ವಾಶ್ ಆಗ್ತದೆ ಎಲ್ಲನೂ. ನಿಮ್ಮ ಮನೆ ಕೂಲರ್ ಏನಾದ್ರು ವಾಸನೆ ಬರ್ತಿತ್ತು ಅಂದ್ರೆ ಕಂಫರ್ಟು ಶಾಂಪು ಅಥವಾ ವ್ಯಾನಿಷು ನಿಮ್ಮ ಮನೇಲಿ ಏನದನೋ ಅದನ್ನೇ ಹಾಕಿ ವಾಸನೆನ ತಡೆಗಟ್ರಿ, ಆವಾಗ ಕೂಲಾಗಿ ಇರ್ತದೆ. ಆಮೇಲೆ ವಾಸನೆ ಕೂಡ ಬರೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.